ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಿಮ್ಮ ಅಶ್ವಿನಿ. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ, ಹಾಗೆ ನೀವು ಕೂಡ ತುಂಬಾ ಚೆನ್ನಾಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಬ್ಲಾಗ್ ಮಾಡ್ತಾ ಇಲ್ಲ, ಒಂದು ಇನ್ಫಾರ್ಮೇಟಿವ್ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಯಾಕಂತಂದ್ರೆ ಈ ಮಧ್ಯ ಇದು ತುಂಬಾನೇ ಹರಡ್ತಾ ಇದೆ, ಹಾಗಾಗಿ ಇದನ್ನ ಹೇಳೋಣ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದೀನಿ. ಆಲ್ಮೋಸ್ಟ್ ಏನಂದ್ರೆ ಇವಾಗ ಯಾವ್ದಾದ್ರು ಇನ್ಫಾರ್ಮೇಟಿವ್ ವಿಡಿಯೋಸ್ ಬರ್ತಾ ಇದೆ ಅಂದ್ರೆ ಯಾರು ಆದಷ್ಟು ಬೇಗ ಓಪನ್ ಮಾಡಲ್ಲ. ಎಲ್ಲ ನಾನು ಕೂಡ ಇವಾಗ ಏನಾದ್ರು ಬ್ಲಾಗ್ಸ್ ಬರ್ತಾ ಇದ್ರೆ ಬ್ಲಾಗ್ಸ್ ನೋಡೋದು, ಆ ಥರ ಎಲ್ಲ ಎಂಟರ್ಟೈನ್ಮೆಂಟ್ ಇರೋಂಥದ್ದನ್ನ ನೋಡ್ತಾ ಹೋಗ್ತೀವಿ. ಏನಾದ್ರು ಒಂದು ವಿಡಿಯೋ ಬರ್ತಾ ಇದೆ ಅಂದ್ರೆ ಅದ್ರ ಬಗ್ಗೆ ನಾವು ತಲೆ ಕೆಡ್ಸ್ಕೊಳಕ್ ಹೋಗಲ್ಲ, ಬಟ್ ತಲೆ ಕೆಡ್ಸ್ಕೋಬೇಕು ಅಂತ ವಿಷಯನೇ ಇವತ್ತು. ಹಾಗಾಗಿ ನಾನು ಬ್ಲಾಗ್ ಚಾನಲ್ ಆಗಿರೋದ್ರಿಂದ ಅಟ್ಲೀಸ್ಟ್ ಬ್ಲಾಗ್ಸ್ ನೋಡೋಂಥವ್ರಿಗಾದ್ರೂ ಇದು ಉಪಯೋಗ ಆಗ್ಲಿ ಅನ್ನೋ ಕಾರಣಕ್ಕೆ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಹಾಗೆ ನಾನೊಬ್ಳು ತಾಯಿ ಆಗಿರೋದ್ರಿಂದ, ಹಾಗೆ ನಾವು ಒಂದು ಹೆಣ್ಣು ಮಗುವಿನ ತಾಯಿ ಅಲ್ವಾ, ಸೊ ಹಾಗಾಗಿ ನನಗೆ ಒಂದು ಪುಟ್ಟ ಹೆಣ್ಮಗು ಇದೆ. ಆ ಒಂದು ಕನ್ಸರ್ನಿಂದ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ನಂತರನೇ ಹೆಣ್ಮಕ್ಳು ಕೂಡ ಮನೇಲಿ ಇದ್ದೇ ಇರ್ತಾರೆ, ಎಲ್ಲಾರ ಮನೇಲೂ ಕೂಡ ಒಬ್ಬರಾದ್ರೂ ಹೆಣ್ಮಕ್ಳು, ಪುಟ್ಟ ಹೆಣ್ಮಕ್ಳು ಇದ್ದೇ ಇರ್ತಾರೆ. ಸೊ ಅವ್ರ ಬಗ್ಗೆ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ದಯವಿಟ್ಟು ಯಾರು ಕೂಡ ಸ್ಕಿಪ್ ಮಾಡಬೇಡಿ. ಹೆಣ್ಮಕ್ಳಾಗ್ಲಿ ಗಂಡು ಮಕ್ಳಾಗ್ಲಿ ದಯವಿಟ್ಟು ಇದನ್ನ ಪೂರ್ತಿಯಾಗಿ ನೋಡಿ. ಹಾಗೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಇರೋಂಥದ್ದನ್ನ ಮಾತ್ರ ಯಾರು ತಲೆ ಕೆಡ್ಸ್ಕೊಳಕ್ ಹೋಗ್ಬಿಡಿ. ನಾನು ಅಡುಗೆ ರೂಮಲ್ಲಿ ಕುತ್ಕೊಂಡು ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ನಾನು ತಲೆಯಲ್ಲಿ ಇದ್ದಿದ್ದೆ ಬೇರೆ, ನಾನು ಇವತ್ತು ಬೇರೆ ವಿಡಿಯೋ ಮಾಡ್ಬೇಕಂತ. ಬಟ್ ಇವಾಗ ಆಗ್ತಿರೋಂಥ ಸಿಚುವೇಶನ್, ಇವಾಗಿರುವಂಥ ಸಿಚುವೇಶನ್ ನೋಡ್ಬಿಟ್ಟು ನಾನಿಲ್ಲ, ಈ ವಿಡಿಯೋ ಮಾಡಲೇಬೇಕು. ಅಟ್ಲೀಸ್ಟ್ ನನ್ನ ಕೈಯಿಂದ ಒಂದು ಸ್ವಲ್ಪ ಜನಕ್ಕಾದ್ರೂ ಯೂಸ್ ಆಗಲಿ ಅನ್ನೋ ಕಾರಣಕ್ಕೆ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಓಕೆನಾ? ಯಾರು ಕೂಡ ಎಲ್ಲೂ ಸ್ಕಿಪ್ ಮಾಡದೆ ಈ ವಿಡಿಯೋನ ನೋಡಿ. ಹಾಗೆ ನನಗೆ ಇದ್ರಲ್ಲಿ ಏನು ಗೊತ್ತಿದೆಯೋ ನಾನು ಅದನ್ನ ಹೇಳ್ತಾ ಹೋಗ್ತೀನಿ. ಇವಾಗ ನಾನು ಒಂದು ಹೆಣ್ಮಗುವಿನ ತಾಯಿ ಆಗಿರೋದ್ರಿಂದ ನಾನು ಕೆಲವೊಂದಷ್ಟು ವಿಷಯಗಳನ್ನ ತಿಳ್ಕೊಂಡಿದ್ದೀನಿ, ಕೆಲವ್ರ ಹತ್ರ ಕೇಳಿದ್ ಕೂಡ ನಾನು ತಿಳ್ಕೊಂಡಿದ್ದೀನಿ. ಹಾಗಾಗಿ ನನ್ಗೆ ಏನೇನೆಲ್ಲ ಕಲೆಕ್ಟ್ ಮಾಡಿದ್ದೀನಿ, ನನ್ಗೆ ಏನೆಲ್ಲ ತಿಳಿದಿದೆಯೋ ಅದನ್ನ ಇವತ್ತು ನಾನು ಶೇರ್ ಮಾಡ್ಕೋತೀನಿ. ಇದರಲ್ಲಿ ಏನಾದರೂ ರಾಂಗ್ ಇದ್ರೆ ಅಥವಾ ನಿಮ್ಗೆ ಏನಾದ್ರು ಬೇಜಾರಾಯ್ತು ಅಂತ ದಯವಿಟ್ಟು ಕ್ಷಮಿಸಿ, ಆಯ್ತಾ? ಒಂದು ಹೆಣ್ಮಗುಗೆ ಯಾವ ಥರ ನಾವು ಕೇರ್ ಮಾಡ್ಬೇಕಂತ ನಾನು ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ತೀನಿ. ಏನಂದ್ರೆ ಇವಾಗ ಈಗಿನ ಜನ್ರೇಷನ್ ನೋಡ್ತಾ ಇದ್ರೆ ನೀವು ಚಿಕ್ಕ ಏಜಲ್ಲೇ ಇವಾಗ ಋತುಮತಿ ಆಗ್ತಿದ್ದಾರೆ. ಅಂದರೆ ಫಸ್ಟ್ ಪೀರಿಯಡ್ ಆಗೋದು, ಮೆಚೂರ್ಡ್ ಅಂತ ಏನು ಕರಿತೀವೋ ಅಥವಾ ಋತುಮತಿ ಅಂತ ಏನು ಕರಿತೀವೋ ಅದನ್ನ ಆಗ್ತಾ ಇದ್ದಾರೆ. ಮೇನ್ ನಾವು ಮಾಡೋದೇ ಕೆಲವೊಂದಷ್ಟು ಮಿಸ್ಟೇಕ್ಸಿಂದ ಈ ಥರ ಆಗುತ್ತೆ ಅಂತಲೂ ಕೂಡ ನಮ್ಗೆ ಹೇಳಿದ್ದಾರೆ. ಹಾಗಾಗಿ ಏನೆಲ್ಲ ನಾವು ತಪ್ಪುಗಳನ್ನ ಮಾಡ್ತಾ ಇದ್ದೀವಿ, ಸೊ ಅದನ್ನು ನಾವು ಕರೆಕ್ಟ್ ಮಾಡಿಕೊಂಡ್ರೆ ಯಾವ ಥರ ಮಗುವಿನ ಕರೆಕ್ಟ್ ಒಂದು ನಾರ್ಮಲ್ ಆಗಿ ನಮ್ದೇನು ನಮ್ಮ ಏಜಲ್ಲಿ ನಾವು ಹೇಗೆ ಮೆಚೂರ್ಡ್ ಆಗ್ತಾ ಇದ್ವಿ ಅಂದರೆ ಒಂದು ಸಿಕ್ಸ್ತು ಅಲ್ಲ, ನಾನಾಗಿದ್ದು 8 ಕಂಪ್ಲೀಟ್ ಆಗಿ ನೈನ್ತ್ ಇನ್ನು ಸ್ಟಾರ್ಟ್ ಆಗ್ತಾ ಇತ್ತು. ಸೊ ಆ ಟೈಮಲ್ಲಿ ನಾನು ಮೆಚೂರ್ಡ್ ಆಗಿದ್ದು. ನನ್ನ ಫ್ರೆಂಡ್ ಸರ್ಕಲ್ ಎಲ್ಲ 8th 9th ಈ ಟೈಮಲ್ಲಿ ಆಗಿದ್ದು. ಇಂಥ ಟೈಮಲ್ಲಿ ಆದರೆ ಒಂದು ಸ್ವಲ್ಪನಾದ್ರೂ ಮೆಚುರಿಟಿ ಇರುತ್ತೆ. ತಾಯಿ ಅಂದ್ರೆ ಹೇಳಿದಾಗ ಏನೋ ಒಂದು ಗೊತ್ತಾಗುತ್ತೆ, ಓಕೆ ಹಿಂಗೆ ಮಾಡ್ಕೋಬೇಕು, ಹಿಂಗಿಲ್ಲ ಅನ್ನೋದು ಗೊತ್ತಾಗುತ್ತೆ ಅಲ್ವಾ? ಸೊ ಯಾರು ತಪ್ಪಾಗಿ ತಿಳ್ಕೊಬೇಡಿ, ನಾನು ಓಪನ್ ಆಗಿ ಹೇಳ್ತಾ ಇದ್ದೀನಿ ಅಂತ. ಸೊ ಹೆಣ್ಮಕ್ಳಿಗೆ ಗೊತ್ತಾಗುತ್ತೆ, ಹಿಂಗೆ ಮಾಡ್ಕೊಳ್ಳಿ, ಹಿಂಗಿಲ್ಲ ಅಂತಂದೆಲ್ಲ ಹೇಳಿದ್ರೆ ಅವ್ರಿಗೆ ಅರ್ಥ ಆಗುತ್ತೆ. ಆದರೆ ಇವಾಗಿನ ಏಜ್ ಹೆಂಗಿದೆ ಅಂದರೆ 3ನೇ ಕ್ಲಾಸಿಗೆ, 4ನೇ ಕ್ಲಾಸಿಗೆ, 2ನೇ ಕ್ಲಾಸಿಗೂ ಕೂಡ ಆಗುವಂಥ ಸ್ಟೇಜ್ ಬಂದಿದೆ. ಸೊ ಇದು ಏನಕ್ಕೆ ಈ ಥರ ಆಗ್ತಾ ಇದೆ ಅಂದರೆ ನಾವು ತಗೊಳ್ಳುವಂಥ ಫುಡ್ಡು, ನಾವು ತಗೊಳ್ಳುವಂಥ ಕೇರ್ ಅಂದರೆ ಯಾವ ಥರ ಕೇರ್ ತಗೋತೀವಿ? ಮಕ್ಕಳು, ನಾವು ಪುಟ್ಟ ಮಕ್ಕಳು, ಹೆಣ್ಮಕ್ಳು ಅಂತ ತುಂಬ ಮುದ್ದು ಮಾಡ್ತೀವಿ. ಅವ್ರಿಗೆ ಜಾಸ್ತಿ ಆಕ್ಟಿವಿಟೀಸ್ ಮಾಡಿಸಲ್ಲ, ಮನೆ ಕೆಲಸಗಳನ್ನ ಹೇಳಲ್ಲ, ಅವ್ರು ಮುದ್ದಾಗಿ ಒಂದೇ ಕಡೆ ಕುತ್ಕೊಳ್ತಾರೆ ನೋಡ್ಕೋತೀವಿ. ಅವ್ರು ಹಠ ಮಾಡಿದ ತಕ್ಷಣ ಫೋನ್ ಕೊಡ್ತೀವಿ, ಅವ್ರು ಏನು ಕೇಳ್ತಾರೆ ಅದನ್ನೆಲ್ಲ ಕೊಡಿಸ್ತಾ ಹೋಗ್ತೀವಿ. ಸೊ ಇದರಿಂದನೇ ಅವರಿಗೆ ಈ ಥರ ಪ್ರಾಬ್ಲಮ್ ಅನ್ನೋದು ಕ್ರಿಯೇಟ್ ಆಗ್ತಾ ಇದೆ, ಗೊತ್ತಾ? ಸೊ ನಮ್ಮ ಒಂದು ಏಜಲ್ಲಿ ಹೆಂಗಿತ್ತು ಅಂದರೆ ತಾಯಿ ಅಂದ್ರು ನಮ್ಗೆ ಹೇಳ್ದಂಗೆ ಕೇಳ್ತಾ ಇರಲಿಲ್ಲ. ಇದು ಫಸ್ಟ್ನೇ ಪಾಯಿಂಟು. ಇನ್ನೊಂದು, ನಾವು ಮನೇಲಿ ಕುತ್ಕೋತಾ ಇರಲಿಲ್ಲ, ಆಯ್ತಾ? ಮತ್ತೆ ನಾವು ಕೇಳಿದಂಥ ಫುಡ್ಡು ಅವ್ರು ಕೊಡಿಸ್ತಾ ಇರಲಿಲ್ಲ ಆ ಟೈಮಲ್ಲಿ. ಯಾಕಂದರೆ ದುಡಿಮೆ ಆ ಥರ ಇತ್ತು, ಕೊಡಿಸ್ತಾ ಇರಲಿಲ್ಲ. ಮನೇನೂ ತೂಗಿಸ್ಕೊಂಡು ಹೋಗ್ಬೇಕು, ಈ ಕಡೆ ಎಲ್ಲ ನೋಡ್ಕೋಬೇಕಂದ್ರೆ ಆ ಟೈಮಲ್ಲಿ ಆಗ್ತಾ ಇರಲಿಲ್ಲ, ಕೊಡಿಸ್ತಾ ಇರಲಿಲ್ಲ, ಆಯ್ತಾ? ಈ ಥರ ಇತ್ತು ಸಿಚುವೇಶನ್. ಬಟ್ ಇವಾಗ ಹಂಗಿಲ್ಲ. ಈ ಕಡೆ ಗಂಡ ಹೆಂಡತಿ ಇಬ್ರು ಕೂಡ ದುಡಿತಾರೆ. ಅವಾಗ ಏನಾಗುತ್ತೆ, ಮನೇಲಿ ಇಬ್ಬರೇ ಮಕ್ಳು ಇರ್ತಾರೆ, ದೊಡ್ಡೋರು ಇರಲ್ಲ. ದೊಡ್ಡೋರು ಏನು ಹೇಳಿದ್ರು ಕೂಡ ಕೆಲವೊಬ್ರು, ಇವಾಗ ನಾವು ಆಗ್ಲಿ ಕೆಲವು ಏನು ನೆಗ್ಲೆಕ್ಟ್ ಮಾಡ್ತೀವಿ, ನಮಗೆ ಅದ್ರ ಅರಿವಿರಲ್ಲ. ಅವ್ರೇನೋ ಹೇಳ್ತಿದಾರೆ ದೊಡ್ಡವ್ರು ಅಂದ್ರೆ ಅದೇನು ಕೇಳಬೇಕು, ಹಂಗೇನಿಲ್ಲ ಬಿಡು ಅಂತ ಹಿಂಗೆ ನೆಗ್ಲೆಕ್ಟ್ ಮಾಡ್ತೀವಿ. ಬಟ್ ಅದು ಅವ್ರು ಹೇಳೋದು ಕರೆಕ್ಟಾಗಿ ಹೇಳ್ತಾರೆ, ಬಟ್ ನಾವು ಅದನ್ನು ನೆಗ್ಲೆಕ್ಟ್ ಮಾಡ್ತೀವಿ. ನಮಗೆ ಆ ಸಿಚುವೇಶನ್ ಬಂದ್ಮೇಲೆ ಗೊತ್ತಾಗುತ್ತೆ, ಓ ನಮ್ಮ ತಾಯಿ ಅಂದ್ರು, ಇಲ್ಲ ನಮ್ಮ ಅಜ್ಜ ಅಜ್ಜಿ, ಇಲ್ಲ ನಮ್ಮ ಅತ್ತೆ ನಮ್ಮ ಮಾವ ನಮ್ಗೆ ಈ ಥರ ಹೇಳ್ತಾ ಇದ್ರು, ಮಕ್ಕಳನ್ನ ಈ ಥರ ಟ್ರೀಟ್ ಮಾಡ್ಬೇಕಂತ ಹೇಳ್ತಾ ಇದ್ರು, ನಾವು ಅದನ್ನು ಕೇಳಲಿಲ್ಲ ಅನ್ನೋದು ನಮಗೆ ಅರಿವಾಗುತ್ತೆ. ಸೊ ಅದು ಬರಬಾರ್ದು ಅಂದರೆ ಕೆಲವೊಂದಷ್ಟು ನನಗೆ ಗೊತ್ತಿರೋ ಹಾಗೆ ನನಗೆ ಯಾರು ಏನು ಹೇಳಿದಾರೋ ಸೊ ಅದನ್ನು ನಾನು ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ಕೋತೀನಿ, ಓಕೆನಾ? ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ.
ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ. ಕೆಲವೊಂದಷ್ಟು ಪಾಯಿಂಟ್ಸ್ ನಿಮಗೂ ಗೊತ್ತಿರ್ಬೋದು, ಗೊತ್ತಿಲ್ಲದೇನು ಕೂಡ ಇರ್ಬೋದು. ಫಸ್ಟ್ ಪಾಯಿಂಟ್ ನಾವೇನ್ ಮಾಡ್ತಾ ಇದೀವಿ ಅಂದ್ರೆ, ಇವಾಗ ಮಕ್ಕಳು ಸ್ಕೂಲಿಗೆ ಹೋಗ್ತಾರೆ ಆಯ್ತಾ. ಸ್ಕೂಲಲ್ಲಿ ಬೆಳಗ್ಗೆ ಹೋಗಿರೋರು ಸಂಜೆವರೆಗೂ ಕೂಡ ಅವ್ರು ಕುತ್ಕೊಂಡೇ ಇರ್ತಾರೆ. ಏನಾದ್ರು ಆಕ್ಟಿವಿಟೀಸ್ ಮಾಡಿದ್ರೆ ಅಲ್ಲಿ ಆಟ ಆಡ್ತಾರೆ. ಸೊ ಎಷ್ಟು ಆಟ ಆಡ್ಬೋದು, ಒಂದು 10 ನಿಮಿಷ 20 ನಿಮಿಷ ಇಲ್ಲ ಒಂದು 1/4 ಗಂಟೆ ಇಲ್ಲ ಅರ್ಧ ಗಂಟೆ ಆಟ ಆಡ್ಬೋದು. ಹೊರಗಡೆ ಏನಾದ್ರು ಪಿ ಪೀರಿಯಡ್ ಅಂತ ಹೇಳ್ಬಿಡ್ತಾ ಇದ್ರಲ್ವಾ, ಸೊ ಅವಾಗ ಗೇಮ್ಸ್ ಪೀರಿಯಡ್ ಅಲ್ಲಿ ಆಟ ಆಡ್ಬೋದು, ಇಲ್ಲ ಆಟ ಆಡದೇನು ಕೂಡ ಇರ್ಬೋದು ಆಯ್ತಾ. ಅದಾದ್ಮೇಲೆ ಮನೆಗೆ ಬರ್ತಾರೆ. ಮನೆಗೆ ಬಂದ್ಮೇಲೆ ಏನ್ ಮಾಡ್ತೀವಿ, ಅವ್ರನ್ನ ಮತ್ತೆ ಊಟ ಮಾಡಿಸ್ತೀವಿ, ಮತ್ತೆ ಕರ್ಕೊಂಡು ಹೋಗಿ ಟ್ಯೂಷನಿಗೆ ಹಾಕ್ತೀವಿ. ಮುಗೀತಾ. ಸೊ ಟ್ಯೂಷನ್ ಇಂದ ಬಂದ್ಮೇಲೆ ಏನ್ ಮಾಡ್ತಾರೆ, ಮತ್ತೆ ಅದೇ ಹೋಮ್ವರ್ಕು ಅದೇ ಎಲ್ಲ ಪ್ರತಿಯೊಂದು ಹಂಗೆ ಇರುತ್ತೆ ರೂಟೀನ್. ಮತ್ತೆ ರಾತ್ರಿ ಊಟ ಮಾಡೋದು ಮಲ್ಕೋತಾರೆ. ಸೊ ಈ ತರ ಇರುತ್ತೆ. ಇಲ್ಲ ಫೋನ್ ಹಿಡ್ಕೊಂಡು ಕೂತ್ಕೋತಾರೆ ಆಯ್ತಾ. ಈ ತರ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ, ಹೆಣ್ಮಗುಗೆ ಎಸ್ಪೆಷಲಿ ನಾನು ಹೇಳ್ತಾ ಇರೋದು ಹೆಣ್ಮಗುಗೆ ತುಂಬಾನೇ ಬೇಗನೆ ಪೀರಿಯಡ್ ಆಗುವಂತ ಚಾನ್ಸಸ್ ತುಂಬಾ ಎಕ್ಸ್ಟ್ರಾ ಆಗುತ್ತೆ, ಜಾಸ್ತಿ ಆಗುತ್ತೆ ಆಯ್ತಾ. ಇದಕ್ಕೆ ಸೊಲ್ಯೂಷನ್ ಏನಂದ್ರೆ, ಮಕ್ಕಳು ಸ್ಕೂಲಿಗೆ ಹೋಗಿ ಬಂದ್ಮೇಲೆ ಅಟ್ಲೀಸ್ಟ್ ಒಂದು 1/4 ಗಂಟೆನಾದ್ರೂ ಅವ್ರಿಗೆ ಆ ಕಡೆ ಈ ಕಡೆ ಓಡಾಡೋದಕ್ಕೆ ಬಿಡಿ, ಆಟ ಆಡೋದಕ್ಕೆ ಬಿಡಿ. ಮತ್ತೆ ಟ್ಯೂಷನಿಗೆ ಅಕಸ್ಮಾತ್ ಇಲ್ಲ ನಿಮ್ಗಿಲ್ಲ ಇವಾಗ ಸ್ಕೂಲಿಗೆ ಹೋಗಿ ಬಂದ ತಕ್ಷಣ ಟ್ಯೂಷನ್ಗೆ ಹೋಗ್ಲೇಬೇಕಂದ್ರೆ ಟ್ಯೂಷನಿಗೆ ಕಳಿಸಿ. ಟ್ಯೂಷನ್ಗೆ ಹೋಗಿ ಬಂದು ಒಂದು 1/2 ಅವರ್ ಆಗಲಿ 1 ಅವರ್ ಆಗಲಿ ಅವರು ಆಟ ಆಡ್ಲಿ. ಅವ್ರು ಎಷ್ಟು ಆಕ್ಟಿವ್ ಆಗಿರ್ತಾರೋ ಅಷ್ಟು ಒಳ್ಳೇದು. ಮತ್ತೆ ಮನೇಲಿ ಇರ್ತಾರಲ್ವಾ, ಪುಟ್ಟ ಮಗು ಅಂತ ಬಿಡೋದಕ್ಕೆ ಹೋಗ್ಬೇಡಿ. ಹೆಣ್ಮಗುನ ಆದಷ್ಟು ಕಸ ಗುಡಿಸಿ, ಇಲ್ಲ ಚಿಕ್ಕ ಚಿಕ್ಕ ಪಾತ್ರೆಗಳನ್ನ ತೊಳೆಯೋದಕ್ಕೆ ಕೊಡೋದು. ಅವ್ರಿಗೆ ಫಿಸಿಕಲ್ ಆಕ್ಟಿವಿಟೀಸ್ ಆಗ್ಬೇಕು ಅಲ್ವಾ. ಅವರು ಕೆಲವೊಬ್ರು ಆಟ ಆಡೋದಕ್ಕೆ ಹೋಗಲ್ಲ, ಅಂತ ಟೈಮಲ್ಲಿ ಈ ತರ ಆಕ್ಟಿವಿಟೀಸ್ ನ ಕೊಡ್ಬೇಕು. ಕಸ ಗುಡ್ಸು ಅನ್ನೋದು, ನೆಲ ಒರೆಸು ಅಂದ್ರೆ ಕೋಲಲ್ಲಿ ಒರ್ಸೋದಕ್ಕೆ ಆಗಲ್ಲ. ಅವ್ರು ಹೇಗಾದ್ರೂ ಒರೆಸ್ಲಿ, ಬಟ್ ಅವ್ರಿಗೆ ಆಕ್ಟಿವಿಟಿ ಆಗುತ್ತಲ್ಲ. ಆಮೇಲೆ ಬೇಕಾ ನಾವು ಮತ್ತೆ ಇನ್ನೊಂದ್ಸಲ ಒರ್ಸ್ಕೊಂಬರೋಣ ತಾಯಂದ್ರು, ನಮಗೆ ಅದು ಅವ್ರು ಆಟ ಆಡ್ದಂಗೆ ಅದು ಬಿಟ್ಬೇಡ. ಕಸ ಗುಡಿಸ್ತಾರೆ ಹೆಂಗಾರು ಕಸ ಗುಡಿಸ್ಲಿ, ನೆಲ ಒರೆಸ್ತಾರೆ ಹೆಂಗಾರು ನೆಲ ಒರೆಸ್ಲಿ, ಪಾತ್ರೆ ತೊಳಿತಾರೆ ಹೆಂಗಾರು ಪಾತ್ರೆ ತೊಳಿಲಿ, ಬಟ್ ಅವ್ರಿಗೆ ಆಕ್ಟಿವಿಟಿ ಆಗ್ಬೇಕು. ಆ ತರ ನೋಡ್ಕೊಳ್ಳಿ. ನೆಕ್ಸ್ಟ್, ಜಂಕ್ ಫುಡ್ಸ್ ನ ಕೊಡೋದಕ್ಕೆ ಹೋಗ್ಬೇಡಿ. ಎಣ್ಣೆಲಿ ಕರ್ದಿರೋಂಥದ್ದು, ಕುರ್ಕುರೆ, ಚಿಪ್ಸು ಆ ತರ ಈ ತರ ಕೊಡ್ಲಿಕ್ಕೆ ಹೋಗ್ಬೇಡಿ. ಹೆಲ್ದಿ ಆಗಿರೋಂಥ ಫುಡ್ಸ್ ನ ಕೊಡಿ. ಹೆಣ್ಮಕ್ಳಿಗೆ ಮೇನ್ ಹೇಳ್ತಾ ಇದೀನಿ. ಮತ್ತೆ ಚಾಕ್ಲೇಟ್ಸ್ ನ ಅವಾಯ್ಡ್ ಮಾಡಿ, ಜಾಸ್ತಿ ಚಾಕ್ಲೇಟ್ಸ್ ನ ಕೊಡೋದಕ್ಕೆ ಹೋಗ್ಬೇಡಿ. ಸೊ ಚಾಕ್ಲೇಟ್ಸು ಮತ್ತೆ ಕರೆದಿರೋಂಥ ಐಟಮ್ಸ್, ಜಂಕ್ ಫುಡ್ಸ್ ಇಂದನೂ ಕೂಡ ವೇಟ್ ಗೇನ್ ಆಗಿ ಅವ್ರು ಮತ್ತೆ ಪೀರಿಯಡ್ ಆಗೋಂಥ ಚಾನ್ಸಸ್ ಕೂಡ ಇದೆ ಅಂತ. ಸೊ ಹಾಗಾಗಿ ನಾನು ಹೇಳ್ತಾ ಇದ್ದೀನಿ, ಓಕೆನಾ. ಅದನ್ನು ಕೂಡ ಕೊಡ್ಲಿಕ್ಕೆ ಹೋಗ್ಬೇಡಿ. ಮತ್ತೆ ನಾನ್ ವೆಜ್ ತಿನ್ನೋರಾಗಿದ್ರೆ ಮೊಟ್ಟೆ, ಚಿಕನು ದಯವಿಟ್ಟು ಅವಾಯ್ಡ್ ಮಾಡಿ. ಪದೇ 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 ಮೊಟ್ಟೆ ಒಳ್ಳೇದು ಅಂತ ಹೇಳಿ ಕೊಡ್ತಾರೆ. ಬಟ್ ಏನ್ ಗೊತ್ತಾ, ಇವಾಗಿಂದು ನಾವು ನೋಡ್ತಾ ಇದೀವಿ ಅಂದ್ರೆ ಕೋಳಿಗೆ ಇಂಜೆಕ್ಷನ್ ಮಾಡ್ತಾರೆ, ಚಿಕ್ಕ ಕೋಳಿಗೆ ಇಂಜೆಕ್ಷನ್ ಮಾಡ್ತಾರೆ, ಅದು ದೊಡ್ಡದಾಗ್ಲಿ ಅಂತ. ಸೊ ಅವಾಗ ಅದೇನಾಗುತ್ತೆ, ಮೊಟ್ಟೆ ಏನಾಗ್ಬೇಡ, ಬೇಗ ಇಂಜೆಕ್ಷನ್ ಮಾಡಿದ್ಮೇಲೆ ಅದು ಚಿಕ್ಕದಿರೋ ದೊಡ್ಡದಾಗುತ್ತೆ. ಸೊ ಹಂಗೇನೆ ಮಕ್ಕಳು ಚಿಕ್ಕವ್ರು ಇರ್ತಾರೆ, ಬಟ್ ಅವ್ರ ಹಾರ್ಮೋನ್ಸು ಜಾಸ್ತಿ ಉತ್ಪತ್ತಿಯಾಗಿ ಏನಂತಾರೆ ಪೀರಿಯಡ್ ಆಗುವಂಥ ಚಾನ್ಸಸ್ ಕೂಡ ಇರುತ್ತೆ. ಸೊ ಹಾಗಾಗಿ ಅದನ್ನು ಕೂಡ ಮಾಡ್ಲಿಕ್ಕೆ ಹೋಗ್ಬೇಡಿ. ಸ್ವಲ್ಪ ಮೊಬೈಲ್ನ ಅವಾಯ್ಡ್ ಮಾಡಿ ಆಯ್ತಾ. ಆದಷ್ಟು ಮೊಬೈಲ್ನ ಅವಾಯ್ಡ್ ಮಾಡಿ, ಮೊಬೈಲ್ ಕೊಡ್ಲಿಕ್ಕೆ ಹೋಗ್ಬೇಡಿ. ಮೊಬೈಲ್ ಕೊಟ್ಟರೆ ಒಂದೇ ಕಡೆ ಕೂತ್ಕೋತಾರೆ. ಹಾಗಾಗಿ ಮೊಬೈಲ್ ಕೊಟ್ಟು ಬಿಟ್ಟು ಹೊರಗಡೆ ಚೆನ್ನಾಗಿ ಆಟ ಆಡಿಸಿ. ಅವಾಗ ಅವರು ಫಿಸಿಕಲ್ ಆಗಿ ಆಕ್ಟಿವಿಟಿ ಆಗಿ ಇರೋದ್ರಿಂದ ಅವ್ರಿಗೆ ಕರೆಕ್ಟಾಗಿ ಅವ್ರ ಏಜ್ ಏನಿದೆ ಆ ಏಜ್ಗೆ ಅವರು ಪೀರಿಯಡ್ ಆಗ್ತಾರೆ. ಮತ್ತೆ ಡ್ರೈ ಫ್ರೂಟ್ಸ್ನ ಕೊಡಿ ಜಾಸ್ತಿ. ಅಂದ್ರೆ ಜಾಸ್ತಿ ಕೊಡ್ಬೇಕಂದ್ರೆ ಲಿಮಿಟೆಡ್ ಆಗಿ ಕೊಡಬೇಕು. ಒಂದು 4-5 ಬಾದಾಮಿ ಈ ತರದ್ ಮಾತ್ರ ಕೊಡ್ಬೇಕು, ಜಾಸ್ತಿ ಕೊಡ್ಲಿಕ್ಕೆ ಹೋಗ್ಬೇಡಿ ಆಯ್ತಾ. ಸೊ ಮತ್ತೆ ಅವರಿಗೆ ಫುಡ್ ಅಂದ್ರೆ ನಾವು ನಮ್ಮ ಕಾಲ ಅಂತಾನೆ ಹೇಳ್ಬೇಕು. ಯಾಕಂದ್ರೆ ನಾವು ತಿನ್ನಂತ ಫುಡ್ ಇವಾಗ ಈ ಮಕ್ಕಳು ಕೂಡ ತಿನ್ನಲ್ಲ. ರೊಟ್ಟಿ, ಮುದ್ದೆ, ಚಪಾತಿ ಯಾರು ತಿನ್ನಲ್ಲ ಆಯ್ತಾ. ಚಪಾತಿ ತಿನ್ಬೋದು, ಮುದ್ದೆ, ರೊಟ್ಟಿ ಬಿಲ್ಕುಲ್ ಇಲ್ಲ ಅಂತಾರೆ. ಅಟ್ಲೀಸ್ಟ್ ರಾಗಿ ಹಿಟ್ಟಲ್ಲಿ ನಿಮ್ ಮುದ್ದೆ ಮಾಡ್ಲಿಕ್ಕೆ ಬರ್ಲಿಲ್ಲ ಅಂದ್ರೂ ರಾಗಿ ಹಿಟ್ಟಲ್ಲಿ ಏನಾದ್ರೂ ಒಂದು ಗಂಜಿನೋ ಅಥವಾ ಏನೋ ಒಂದು ಮಾಡ್ಕೊಡಿ. ಕಬ್ಬಿಣಾಂಶ ಇರುವಂತದ್ನ ಫುಡ್ ಕೊಡಿ. ಸೊ ಮಕ್ಳಿಗೆ ಅವಾಗ ಬೋನ್ಸ್ ಎಲ್ಲ ಸ್ಟ್ರಾಂಗ್ ಆಗ್ತಾರೆ. ಕರೆಕ್ಟ್ ಆಗಿ ಅವ್ರ ಏಜಿಗೆ ತಕ್ಕನಂಗೆ ಅವ್ರ ಪೀರಿಯಡ್ ಆಗ್ತಾರೆ. ಇಲ್ಲ ಅಂದ್ರೆ ಈ ಚಿಕ್ಕ ವಯಸ್ಸಲ್ಲಿ ಆಯ್ತು ಅಂದ್ರೆ ಅವ್ರಿಗೆ ಎಷ್ಟು ಹಿಂಸೆ ಗೊತ್ತಾ. ನಾನು ಕಣ್ಣಾರೆ ನೋಡಿದೀನಿ ಫ್ರೆಂಡ್ಸ್. ಅದಕ್ಕೋಸ್ಕರ ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಜಸ್ಟ್ ಈಗ 3rd ಸ್ಟ್ಯಾಂಡರ್ಡ್ 3ನೇ ಕ್ಲಾಸ್. ಸೊ 3ನೇ ಕ್ಲಾಸ್ ಮಗು ಇದೆ, ನಮ್ಮ ಮನೆ ಹತ್ರನೇ ಇದೆ ಗೌರ್ಮೆಂಟ್ ಸ್ಕೂಲ್ ಆಯ್ತಾ. ಸೊ ಅಲ್ಲಿ ಪೀರಿಯಡ್ ಆಗಿದೆ ಆಲ್ರೆಡಿ, ಒಂದು ಮೆಚರ್ಡ್ ಆಗಿದೆ 3ನೇ ಕ್ಲಾಸಿಗೆನೆ. 3ನೇ ಕ್ಲಾಸ್ 4ನೇ ಕ್ಲಾಸ್ 3ನೇ ಕ್ಲಾಸ್ ಇರ್ಬೇಕನ್ಸುತ್ತೆ, ಮೆಚರ್ಡ್ ಆಗಿದೆ. ಅಲ್ಲಿ ಸ್ಕೂಲಿಗೆ ಹೋದಾಗ ಪೀರಿಯಡ್ ಆಗ್ಬಿಟ್ಟಿದೆ. ಬಟ್ ಅದಕ್ಕೆ ಗೊತ್ತಿಲ್ಲ ಅದಕ್ಕೆ ಹೆಂಗೆ ಏನಂತ. ಸೊ ಅವಾಗ ಏನ್ ಮಾಡ್ತಾರೆ, ಟೀಚರೇ ಅದನ್ನ ಮಗುನ ತಾಯಿ ತರ ನೋಡಿ ಆ ಟೀಚರೇ ಆ ಮಗುಗೆ ಪ್ಯಾಡ್ ಎಲ್ಲ ಹಾಕ್ಬಿಟ್ಟು ಮನೆಗೆ ಕಳಿಸಿದ್ದಾರೆ. ಸೊ ಈ ತರ ಸಿಚುವೇಶನ್ ಎಲ್ಲ ನಡೀತಾ ಇದೆ. ಹಂಗಾಗಿ ನನಗೂ ಕೂಡ ಕೈ ಕಾಲು ಆಡ್ತಾ ಇಲ್ಲ, ಒಂಥರ ಭಯ ಆಗ್ತಾ ಇದೆ. ಇದೇನಪ್ಪ ಹಿಂಗ್ ಬಂದ್ಬಿಡ್ತಲ್ಲ ಕಾಲನ. ಯಾಕಂದ್ರೆ ನನಗೂ ಕೂಡ ಒಂದು ಹೆಣ್ಮಗು ಇದೆ ಅಲ್ವಾ, ನನಗೂ ಒಂಥರ ಭಯ ಆಗ್ತಾ ಇದೆ ಇದೆಲ್ಲ ನೋಡ್ತಾ ಇದ್ರೆ. ಹೌದು, ನಾವು ತಗೊಂತಾರಂತ
ಕೆಲವೊಂದಷ್ಟು ಮಿಸ್ಟೇಕ್ಸು ಎಷ್ಟು ದೊಡ್ಡದಾಗಿ ಪರಿಣಾಮ ಬೀರ್ತಾ ಇದೆ. ನಾವು ಮಾಡೋಂಥ ಚಿಕ್ಕ ಚಿಕ್ಕ ಮಿಸ್ಟೇಕ್ಸ್ ಆದರೂ ಎಷ್ಟು ದೊಡ್ಡದಾಗಿ ಪರಿಣಾಮ ಬೀರ್ತಾ ಇದೆ. ಸೊ ನಾವು ಇದನ್ನು ತಿದ್ಕೋಬೇಕು. ಅಟ್ಲೀಸ್ಟ್ ನನ್ನ ಕಡೆಯಿಂದ ಒಂದು ಸ್ವಲ್ಪನಾದರೂ ಹೆಣ್ಮಕ್ಳಿಗೆ ಯೂಸ್ ಆಗಲಿ ಅನ್ನೋ ಕಾರಣಕ್ಕೆ ಹೇಳ್ತಾ ಇದ್ದೀನಿ. ಹಾಗೆ ಮಕ್ಕಳಿಗೆ ಒಂದು ಸ್ವಲ್ಪ ಶಕ್ತಿ ಇರುವಂಥ ಫುಡ್ನ ಕೊಡಿ ಆಯಿತಾ. ಮತ್ತು ಬೆಳಗ್ಗೆ ಟೈಮಲ್ಲಿ ಎದ್ದ ತಕ್ಷಣವೇ ಗಂಜಿ ಕೊಡಿ. ಮೇನ್ ರಾಗಿ ಹಿಟ್ಟು ತೊಗೊಂಡು ಗಂಜಿ ಮಾಡಿಕೊಡಿ. ಅದಕ್ಕೆ ಬಾದಾಮಿ ಗೋಡಂಬಿ ಅದನ್ನ ಹಾಕ್ಲೇಬೇಕಂತಂದೇನಿಲ್ಲ. ಬರೀ ರಾಗಿ ಹಿಟ್ಟಲ್ಲೇ ನೀವು ಸ್ವಲ್ಪ ಗಂಜಿ ಮಾಡಿ ಒಂದು ಸ್ವಲ್ಪ ಹಾಲು ಹಾಕಿ ಮಿಕ್ಸ್ ಮಾಡಿಕೊಡಿ. ಇಲ್ಲ ಹಾಲು ಬೇಡ, ರಾಗಿ ಗಂಜಿನಾದರೂ ಕೊಡಿ. ಬೋನ್ಸ್ ಸ್ಟ್ರಾಂಗ್ ಆಗುತ್ತೆ ಹೆಣ್ಮಕ್ಳಿಗೆ. ಮತ್ತು ಹುಡುಗರಾದ್ರೂ ಆಗಿರ್ಬೋದು, ಯಾರಾದರೂ ಆಗಿರ್ಬೋದು. ಅಟ್ಲೀಸ್ಟ್ ನಮಗೂ ಒಂದು ಒಳ್ಳೆ ಫುಡ್ನ ತಿನ್ನೋಣ ಆಯಿತಾ. ಮನೇಲಿ ಏನಂದರೆ ನಾವು ಬೇಗ ಆಗುತ್ತೆ ಅಂತ ಹೇಳ್ಬಿಟ್ಟು ಕುಕ್ಕರಲ್ಲಿ ಇಡೋದು ಹಾಗೆಲ್ಲ ಮಾಡ್ತೀವಿ. ಬೇಡ, ಟೈಮ್ ಇದೆ ಅಂದರೆ ಪಾತ್ರೆಯಲ್ಲಿ ಮಾಡ್ಕೊಂಡು ಊಟ ಮಾಡಿ ಆಯಿತಾ. ಕುಕ್ಕರಲ್ಲಿ ಮಾಡೋದ್ರಿಂದ ನಮಗೂ ಕೂಡ ಪ್ರಾಬ್ಲಮ್ಮೇ. ಬೋನ್ಸ್ ಇರುತ್ತಲ್ವಾ, ಮಂಡಿ ಎಲ್ಲ ನೋವು ಬರುತ್ತೆ, ಮಂಡಿ ಸವಿಯುತ್ತೆ ಅಂತ ಹೇಳ್ತಾರೆ. ಮತ್ತು ಮಂಡಿ ನೋವು ಬೇಗ ಬರುತ್ತೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ಅದನ್ನು ಕೂಡ ಅವಾಯ್ಡ್ ಮಾಡಿ. ಮತ್ತು ಹೆಣ್ಮಕ್ಳನ್ನ ಆದಷ್ಟು ಹುಷಾರಾಗಿ ನೋಡ್ಕೊಳ್ಳಿ. ಆದಷ್ಟು ಆಕ್ಟಿವಿಟಿ ಆಗಿರೋ ಥರ ನೋಡ್ಕೊಳ್ಳಿ. ಒಂದೇ ಕಡೆ ಕೂರ್ಸೋದಕ್ಕೆ ಹೋಗ್ಬೇಡಿ. ಕುತ್ಕೊಂಡಿದ್ದಾಳ ಅವ್ನು ಕುತ್ಕೊಳ್ಳಿ ಬಿಡು, ಆಟಾಡ್ತಾಳೆ ಆಟಾಡ್ಲಿ ಬಿಡು, ಅಲ್ಲೇ ಸುಮ್ಮನೆ ಕುತ್ಕೊಂತಾಳ, ಫೋನ್ ಹಿಡ್ಕೊತಾಳ, ಇರಲಿ ಬಿಡು. ಬೇಡ, ಈ ಥರ ನೆಗ್ಲಿಜೆನ್ಸ್ ನಾವು ಮಾಡೋದು ಬೇಡ. ಯಾಕಂದರೆ ಇವಾಗ ನಿಜವಾಗ್ಲೂ ನನಗೆ ಕೈ ಕಾಲು ಆಡ್ತಾ ಇಲ್ಲ, ನನಗೆ ಮಾತಾಡೋಕ್ಕೂ ಕೂಡ ಬರ್ತಾ ಇಲ್ಲ. ಆಗಿರೋ ಸಿಚುವೇಶನ್ಸ್ನ ನೋಡ್ತಾ ಇದ್ದೆ. ಹಾಗಾಗಿ ನಾನು ಇದನ್ನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಆದಷ್ಟು ಮಕ್ಕಳನ್ನ ಆ್ಯಕ್ಟಿವ್ ಆಗಿರೋದಕ್ಕೆ ಟ್ರೈ ಮಾಡಿಸಿ, ಅವ್ರನ್ನ ಸ್ವಲ್ಪ ನೋಡ್ತಾ ಇರಿ, ಕೇರ್ ಮಾಡ್ತಾ ಇರಿ. ಜಂಕ್ ಫುಡ್ಸ್ನ ಅವಾಯ್ಡ್ ಮಾಡಿ, ಮೊಬೈಲ್ ಫೋನ್ಸ್ ಅವಾಯ್ಡ್ ಮಾಡಿ, ಚಿಕನ್ನು ಮೊಟ್ಟೆ ಇಂಥವನ್ನ ಅವಾಯ್ಡ್ ಮಾಡಿ ಆಯಿತಾ. ಚಾಕ್ಲೇಟ್ಸ್ನ ಕೊಡಬೇಡಿ, ಒಂದು ಕಡೆ ಕೂರಿಸ್ಬೇಡಿ. ಆದಷ್ಟು ಅವ್ರು ಆ ಕಡೆ ಈ ಕಡೆ ಓಡಾಡಬೇಕು. ಕೂತಷ್ಟು ಅವ್ರಿಗೆ ಹೀಟ್ ಜಾಸ್ತಿ ಆಗುತ್ತೆ. ಮತ್ತು ಹೀಟ್ ಆಗುವಂಥ ಪದಾರ್ಥ ಕೊಡಬೇಡಿ. ಪಪ್ಪಾಯ ಮತ್ತು ಚಪಾತಿ ಜಾಸ್ತಿ ಕೊಡ್ಲಿಕ್ಕೆ ಹೋಗ್ಬೇಡಿ ಆಯಿತಾ. ಪಪ್ಪಾಯ ಕೊಡಬೇಡಿ, ಚಪಾತಿ ಕೊಡಬೇಡಿ. ಅದು ಏನು ಮಗುಗಾಗಲಿ ಅಥವಾ ನಮಗಾಗಲಿ ಒಂಚೂರು ಹೀಟ್ ಪದಾರ್ಥ ಅಂತ ಗೊತ್ತಾಗುತ್ತಲ್ವ. ಸೊ ಅಂಥವನ್ನ ಕೊಡ್ಲಿಕ್ಕೆ ಹೋಗ್ಬೇಡಿ ಮಗುಗೆ. ಆದಷ್ಟು ಹೀಟ್ ಪದಾರ್ಥನ ಕಡಿಮೆ ಮಾಡಿ. ಅವಾಗ ಏನಾಗುತ್ತೆ ಅಂದರೆ ಅವರು ಹಾರ್ಮೋನ್ಸ್ ಏನು ಹೆಚ್ಚು ಕಡಿಮೆ ಆಗ್ತಾ ಇರುತ್ತಲ್ವ, ಅದು ಒಂದು ಲೆವೆಲಲ್ಲಿ ಬರುತ್ತೆ. ಹಾರ್ಮೋನ್ಸ್ ಚೇಂಜಸ್ ಆಗಲ್ಲ. ಮತ್ತು ಇನ್ನೊಂದೇನೆಂದರೆ ಮಗುಗೆ ಇವಾಗ ಪೀರಿಯಡ್ ಆಗ್ತಾ ಇದೆ ಅಂದರೆ ಮುನ್ಸೂಚನೆ, ನನಗೆ ಗೊತ್ತಿರೋ ಹಾಗೆ ಮುನ್ಸೂಚನೆ ಏನಂದರೆ ಅವರು ಬ್ರೆಸ್ಟ್ ಸೈಜ್ ಆಯಿತಾ, ಅವರು ಎದೆ ಸೈಜು ಸ್ವಲ್ಪ ಗ್ರೋತ್ ಆಗ್ತಾ ಹೋಗುತ್ತೆ ಆಯಿತಾ. ಸೊ ಅದನ್ನು ನೀವು ಗಮನಿಸ್ಬೋದು. ಸೊ ಮತ್ತು ಇನ್ನೊಂದು ಏನಂದರೆ ನಾನು ಹಿಂಗೆ ಓಪನ್ ಆಗಿ ಹೇಳ್ತಾ ಇದ್ದೀನಿ, ದಯವಿಟ್ಟು ತಪ್ಪಾಗಿ ತಿಳ್ಕೊಬೇಡಿ. ಯಾಕಂದರೆ ಗೊತ್ತಿಲ್ಲದವರಿಗೆ ಗೊತ್ತಾಗಲಿ, ಮುನ್ಸೂಚನೆ ತೊಗೊಂಡ್ಲಿ ಅನ್ನೋ ಕಾರಣಕ್ಕೆ ಹೇಳ್ತಾ ಇದ್ದೀನಿ. ಸ್ವಲ್ಪ ಕೇರ್ ತೊಗೊಳ್ಳಿ ಅನ್ನೋ ಕಾರಣಕ್ಕೆ ಅಷ್ಟೇ. ಮತ್ತು ಕೂದಲು ಬರುತ್ತೆ ಬಗ್ಲಲ್ಲಿ. ಸೊ ಆಯಿತಾ, ಕಂಕಳಲ್ಲಿ ಕೂದಲು ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ, ಹೇರ್ಸ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟು ವೈಟ್ ಡಿಸ್ಚಾರ್ಜ್ ಆಗ್ತಾ ಇರುತ್ತೆ ಆಯಿತಾ. ಮಕ್ಕಳಿಗೆ ವೈಟ್ ಡಿಸ್ಚಾರ್ಜ್ ಆಗ್ತಾ ಇರುತ್ತೆ. ಸೊ ಅದು ಯಾವಾಗ ಆಗುತ್ತೆ ಅಂದರೆ ಇನ್ನೇನು ಅವ್ರ ಪೀರಿಯಡ್ ಆಗೋದು ಇನ್ನೊಂದು 6 ತಿಂಗಳಿದೆ, 1 ವರ್ಷ ಇದೆ ಅನ್ನೋ ಟೈಮಲ್ಲೇ ಅದು ಆಗುತ್ತಂತೆ. ವೈಟ್ ಡಿಸ್ಚಾರ್ಜ್ ಸ್ಟಾರ್ಟ್ ಆಗುತ್ತೆ. ಇನ್ನು 6 ತಿಂಗಳು ಇಲ್ಲ 1 ವರ್ಷದೊಳಗಡೆ ಆಗ್ತಾರೆ. 6 ತಿಂಗಳೊಳಗೆ ಇಲ್ಲ 1 ವರ್ಷದೊಳಗಡೆ ಆಗ್ತಾರೆ. ಆ ಥರ ವೈಟ್ ಡಿಸ್ಚಾರ್ಜ್ ಕಾಣಿಸ್ತಾ ಇದೆ ಅಂದರೆ. ಸೊ ಆವಾಗ ಮಕ್ಕಳನ್ನ ಸ್ವಲ್ಪ ಕೇರ್ ಮಾಡಿ. ಆದಷ್ಟು ಹೊರಗಡೆ ಜಾಸ್ತಿ ಕಳ್ಸೋದಕ್ಕೆ ಹೋಗ್ಬಿಡಿ. ಯಾವ ಟೈಮಲ್ಲಿ ಏನಾಗ್ತಾರೋ ಗೊತ್ತಾಗಲ್ಲ. ಸೊ ಅದಕ್ಕೋಸ್ಕರ 6 ತಿಂಗಳು 1 ವರ್ಷದೊಳಗಡೆ ಆಗುತ್ತೆ ಅನ್ನೋ ಒಂದು ಸೂಚನೆ ಅದು, ವೈಟ್ ಡಿಸ್ಚಾರ್ಜ್ ಆಗ್ತಿದೆ ಅಂದರೆ. ಸೊ ಇದನ್ನು ನೀವು ಗಮನಿಸ್ಬೋದು. ಸೊ ನನಗೆ ಏನು ಗೊತ್ತಿದೆಯೋ ನಾನು ಅದನ್ನು ಹೇಳಿದ್ದೀನಿ. ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ, ಯೂಸ್ಫುಲ್ ಆಗಿದೆ ಅಂತ ಅನ್ಕೋತೀನಿ. ಯೂಸ್ಫುಲ್ ಆಗಿದ್ರೆ ಒಂದು ಲೈಕ್ ಕೊಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಮತ್ತು ನಿಮ್ಮ ಫ್ರೆಂಡ್ಸು ಯಾರೆಲ್ಲ ಹೆಣ್ಮಕ್ಳನ್ನ ಇಟ್ಕೊಂಡಿದ್ದಾರೋ ಅಥವಾ ಇವಾಗ ಇನ್ನೇನು ಮೆಚೂರ್ಡ್ ಆಗೋವಂಥ ಟೈಮ್ ಇದೆಯೋ, ಸೊ ಅಂಥವ್ರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ಯಾಕಂದರೆ ಪಾಪ ಅವ್ರಿಗೂ ಕೂಡ ಯೂಸ್ ಆಗಲಿ ಅನ್ನೋ ಕಾರಣಕ್ಕೆ ಹೇಳ್ತಾ ಇದ್ದೀನಿ. ಓಕೆನಾ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.